ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಡಬಲ್ ಕಟೋರಿ ಬ್ಲೌಸನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲೊಂದು ಸಲ ಪ್ರಸಾರ ಮಾಡಿದ್ದೆ, ನೋಡದೆ ಹೋದರೂ ಇದನ್ನು ಖಂಡಿತ ನೋಡಿ. ನಿಮಗೆ ತುಂಬ ಸರಳವಾದ ವಿಧಾನದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ. ಅದಕ್ಕೆ ಹಿಂದೆ ಸಿಂಪಲ್ ಕಟೋರಿ ಅಥವಾ ಸೆಮಿ ಕಟೋರಿ ಅಂತ ಬ್ಲೌಸ್ ಕೂಡ ಮಾಡಿದ್ದೆ. ಕಟಿಂಗು, ಸ್ಟಿಚಿಂಗು, ಫಿನಿಶಿಂಗು ಬ್ಲೌಸ್ ಕೂಡ ಹೊಲಿದು ತೋರಿಸಿದ್ದೆ. ಈಗ ಡಬಲ್ ಕಟೋರಿ ಬ್ಲೌಸು ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಇನ್ನೊಂದು ಚಾನಲ್ ಲೋಕ್ಸ್ ಇನ್ ಗುಡ್ ಹ್ಯಾಂಡ್ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ತಾ ಇದ್ದೀನಿ, ಓಕೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಈ ದಿನ ಒಂದು ವಿಶೇಷವಾದ ವಿಷಯ ತಿಳಿಸ್ತಾ ಇದ್ದೀನಿ. ಅದು ಏನಂದರೆ, ನೋಡಿ, ಯೂಟ್ಯೂಬ್, ಇದು ಟೈ ಹ್ಯಾಂಡ್ ಟಿವಿ. ನನ್ನ ಹೋಮಲ್ಲಿ ಹೋದರೆ ನನ್ನ ವಿಡಿಯೋಗಳೆಲ್ಲ ಬರುತ್ತೆ. ನೋಡಿ, ಇಲ್ಲಿ ಒಂದು ಹೊಸ ವಿಷಯ ಅಂದರೆ ನ್ಯೂ ಚಾನಲನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ, ಓಕೆ. ಲೋಕ್ಸ್ ಇನ್ ಗುಡ್ ಹ್ಯಾಂಡ್, ಆ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ, ಓಕೆನಾ. ನನಗೆ ನೀವು ಸಹಕಾರ ಕೊಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಇದು ನನ್ನ ಚಾನಲ್ ಹೆಸರು, ಲೋಕ್ಸ್ ಇನ್ ಗುಡ್ ಹ್ಯಾಂಡ್, ಓಕೆನಾ. ನೋಡಿ, ನನಗೆ ಯೂಟ್ಯೂಬ್ ಕ್ರಿಯೇಟರ್ಸಿಂದ ಒಂದು ಮೆಸೇಜ್ ಬಂದಿತ್ತು, ಇಮೇಲು. ನೋಡಿ, ಇದು ಟೈ ಹ್ಯಾಂಡ್ ಟಿವಿ, ಚೆಕ್ಔಟ್ ಫಾರ್ ಫ್ಯೂಚರ್ಸ್ ಇನ್ ಯೂಟ್ಯೂಬ್. ಹಾಯ್, ಟೈ ಹ್ಯಾಂಡ್ ಟಿವಿ ಯೂಟ್ಯೂಬ್. ನೋಡಿ, ಇಲ್ಲಿದೆ. ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ನನಗೆ 4 ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಅದನ್ನು ನಾನು ಉಪಯೋಗಿಸ್ಕೋಬೇಕು ಅಂತ ಒಂದು ಹೊಸ ಚಾನಲ್ನ ಓಪನ್ ಮಾಡ್ತಿದ್ದೀನಿ. ಅದು ಲೋಕ್ಸ್ ಚಾನಲ್ನ ಮಾಡ್ಬೋದು. ನೋಡಿ, ಕಮ್ಯುನಿಟಿ ಪೋಸ್ಟ್ ಮಾಡ್ಬೋದು, ಸ್ಟೋರೀಸ್ ಮಾಡ್ಬೋದು. ಇತ್ತೀಚೆಗೆ ಸ್ಟೋರೀಸ್ ಕೂಡ ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಆಗಿ, ಗೊತ್ತಾ. ವ್ಯೂವರ್ಸಿಗೆ ತುಂಬ ಹತ್ತಿರ ಆಗಲಿಕ್ಕೆ ಏನೇನು ಬೇಕು ಅದನ್ನು ನೀವು ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಲೋಕ್ಸ್ ಚಾನಲ್ ಮಾಡ್ಕೋಬಹುದು ಅಂತ. ಅದಕ್ಕೋಸ್ಕರ ನಾನು ಈ ಹೊಸ ಚಾನಲನ್ನು ಮಾಡ್ತಾ ಇದ್ದೀನಿ, ಓಕೆನಾ. ನೋಡಿ, ಕಮೆಂಟ್ ಸೆಕ್ಷನಲ್ಲಿ ಇರೋ ಅಂಥ ಮೆಸೇಜ್ಗಳಿಗೆಲ್ಲ ನಾನು ರಿಪ್ಲೈ ಮಾಡ್ತಾನೆ ಇರ್ತೀನಿ. ನೋಡಿ, ಅವರು ಕಳಿಸಿದ್ದಾರೆ. ತುಂಬ ಧನ್ಯವಾದಗಳು. ಯಾವಾಗಲೂ ವಿವಿಧ ವಿಷಯಗಳ ಬಗ್ಗೆ ತಿಳಿಸುತ್ತಿದ್ದೀರಿ. ನಿಮ್ಮ ಜೋಶ್ಗೆ ಹ್ಯಾಟ್ಸ್ ಆಫ್ ಅಂತ ಕಳಿಸಿದ್ದಾರೆ. ಇದೇ ರೀತಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ನೋಡಿ, ಇವರು ಕಮೆಂಟ್ಸ್ ಮಾಡಿದರು. ಟೈ ಹ್ಯಾಂಡ್ ಟಿವಿ ಕಮೆಂಟ್ಸಲ್ಲಿ ಈ ರೀತಿ ಬಂದಿತ್ತು, ಗುಡ್ ಹ್ಯಾಂಡ್ ಫ್ಯಾಂಟಾಸ್ಟಿಕ್ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ನನ್ನ ಹೊಸ ಲೋಕ್ ಚಾನಲ್ಗೆ ಲೋಕ್ಸ್ ಇನ್ ಗುಡ್ ಹ್ಯಾಂಡ್ ಅಂತಲೇ ಮಾಡಿದ್ದೀನಿ, ಓಕೆನಾ. ನೋಡಿ, ಇವರು ಕೂಡ ಈ ಥರ ನನಗೆ ಕಮೆಂಟ್ಸ್ ಮಾಡಿದರು. ಆಲ್ರೌಂಡರ್ ಅಂತ ಕರೆದಿದ್ದಾರೆ. ಆದರೆ ಪ್ರಪಂಚದಲ್ಲಿ 64 ವಿದ್ಯೆಗಳಿದೆ. ಆದರೆ ನನಗೆ ಅಷ್ಟು ಬರದೇ ಹೋದರೂ ನನಗೆ ಏನೇನು ಬರುತ್ತೋ ಅದನ್ನೆಲ್ಲ ಇನ್ನೂ ಈಗ ತೋರಿಸಿದ್ದಕ್ಕಿಂತ ಇನ್ನೂ ಮಿಕ್ಕಿದ ಟ್ಯಾಲೆಂಟ್ ಏನೇನಿದೆಯೋ ಅದನ್ನೆಲ್ಲ ನಾನು ಲೋಕ್ಸ್ ಇನ್ ಗುಡ್ ಹ್ಯಾಂಡಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಸಹಕಾರನ ಕೇಳ್ಕೊಳ್ತಾ ಇದ್ದೀನಿ. ಸಹಕಾರ ಕೊಡ್ತೀರಲ್ಲ ನೀವು. ಈಗಾಗಲೇ 28 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆದಷ್ಟು ಬೇಗ ನಿಮ್ಮ ನಿರೀಕ್ಷೆಯ ವಿಡಿಯೋಗಳನ್ನು ಹಾಕ್ತೀನಿ, ಓಕೆನಾ. ಮಾಮೂಲಿ ಬ್ಲೌಸಿಗೆ ನಾವು ಅಳತೆ ತಗೊಳ್ತೀವಲ್ಲ, ಅದೇ ಥರ ಇರುತ್ತೆ. ನಾವು ಕಟೋರಿದನ್ನು ಮಾತ್ರ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಇವಾಗ ನೋಡಿ, ಎದೆ ಸುತ್ತಳತೆ 40 ಇಂಚು. ಅದರಲ್ಲಿ 4ನೇ 1 ಭಾಗ ಮಾಡ್ಕೊಂಡಾಗ 10 ಇಂಚ್ ಬರುತ್ತೆ. ಅದಕ್ಕೆ ಪ್ಲಸ್ 2 ಇಂಚ್ ಸೇರ್ಕೊಂಡಾಗ 12 ಇಂಚ್ ಆಗುತ್ತೆ. ಇದೆಲ್ಲ ನಿಮಗೆ ಮಾಮೂಲಿ ಹೇಳ್ತಾ ಇದ್ದೆ, ಪ್ರತಿಯೊಂದು ಬ್ಲೌಸಲ್ಲೂ ಅದೇ ಥರ ಬರುತ್ತೆ. ಇವಾಗ ಪೂರ್ಣ ಉದ್ದ ತಗೋಬೇಕು. 13.5 ಫಸ್ಟು ಬ್ಯಾಕ್ ಹಾಕ್ತೀನಿ, ಪ್ಲಸ್ 1.5. 13.5 ಪ್ಲಸ್ 1.5
15 ನೋಡಿ, ಇದು 13.5 ಬರುತ್ತೆ, ಇಲ್ಲಿಗೆ 1.5 ಬರುತ್ತೆ. ಇದು ಬ್ಯಾಕಿಗೆ. ಈಗ ಅಗಲ ಎದೆ ಸುತ್ತಳತೆ 10 + 2 12. ಇದು 2 ಇಂಚು ಕೂಳೆಗೆ, ಇದು 10 ಇಂಚು ರೆಡಿ ಇರುತ್ತೆ. ಗೊತ್ತಾಯ್ತಾ? ಇದನ್ನ ನಾವು ಸ್ಕ್ವೇರ್ ಮಾಡ್ಕೋಬೇಕು. ಇದು ಬ್ಯಾಕಿಗೆ. ಇದು 2 ಇಂಚು ನಿಮಗೆ ಬ್ಯಾಕಲ್ಲಿ ಬಾಟಮ್ ಮಾರ್ಜಿನ್ನು. ಓಕೆನಾ? ಈಗ ನಾವು ಭುಜ ಇದರಲ್ಲಿ 5.5 ಇದೆ, ಕಂಕ್ಲು ಕೂಡ 5.5 ಇದೆ. ಕಂಕ್ಲು ಅಂದರೆ ಆರಾಮ್ ಹೋಲ್ 5.5 ಇದೆ. ಇದು ಬ್ಲೌಸ್ದು ಬ್ಯಾಕ್ ನೋಡಿ. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇಟ್ಟು ನಾನು ಶೇಪ್ ಹಾಕ್ತಾ ಇದ್ದೀನಿ. ಇದು ಫುಲ್ಲು ಈ ಗೆರೆ, ಇದು ಬ್ಯಾಕ್ ಶೇಪು. ನೆಕ್ಕಿಗೆ 2.5, ಬ್ಯಾಕಲ್ಲಿ 9 ಇಂಚ್ ಇಟ್ಟಿದ್ದೀವಿ. ಇದು ನೆಕ್, ಇದು ಕಂಕ್ಲು. ಇದು ಫುಲ್ ಆಯಿತು. ಇಲ್ಲಿ ಫೋಲ್ಡ್ ಬರಬೇಕು. ಗೊತ್ತಾಯ್ತಾ? ಬ್ಯಾಕ್ ಒಂದೇ ಆಗಿರೋದ್ರಿಂದ ಒಂದೇ ಒಂದು ಫೋಲ್ಡ್ ಬರುತ್ತೆ. ಈಗ ಫ್ರಂಟು ಅದೇ ರೀತಿ ಫ್ರಂಟ್ ಹಾಕೋಬೇಕು. ಈಗ ಬ್ಯಾಕಲ್ಲಿ 13.5 ಇದ್ದರೆ ಇಲ್ಲಿ ಫ್ರಂಟಲ್ಲಿ 12.5 ಇರುತ್ತೆ. ಇದು 10 + 2 12. ಭುಜ ಬ್ಯಾಕಿಗೆ ಎಷ್ಟು ಇಟ್ಟಿರ್ತೀವೋ ಫ್ರಂಟಿಗೂ ಅಷ್ಟೇ ಇಡಬೇಕು. 5.5. ಕಂಕ್ಲು ಕೂಡ ಎಷ್ಟು ಇಟ್ಟಿರ್ತೀವೋ ಅಷ್ಟೇ ಇಡಬೇಕು. ಕಟೋರಿ ಮಾತ್ರ ಚೇಂಜ್ ಆಗುತ್ತೆ. ಕಟೋರಿ ಪಾಯಿಂಟು ಸೆಮಿ ಕಟೋರಿನಲ್ಲಿ ನಾವು ಹೋದ ಸಲ ಎಷ್ಟಿಟ್ಟಿದ್ವೋ ಅಷ್ಟೇ ಇಡಬೇಕಾಗುತ್ತೆ. ಬಟ್ ಹೊಲಿಯೋ ಮೆಥಡು ಚೇಂಜ್ ಆಗುತ್ತೆ. ಇದು ನಾವು 7 ಇಂಚ್ ಇಟ್ಟಿದ್ದೀವಿ. ಇಲ್ಲಿ 3/4 ಇಂಚ್ ಇಟ್ಕೊಂಡು ಮುಂಭಾಗ ಶೇಪನ್ನು ನಾವು ಈ ಗೆರೆ ಮೂಲಕ ಹಾಕ್ತಾ ಇದ್ದೀವಿ. ಇದು ಕಂಕ್ಲೂನ್ ಶೇಪು ಮುಂಭಾಗದ್ದು, ಇದು ಹಿಂಭಾಗದ್ದು. ಇವಾಗ ನಾವು ಕಟೋರಿ ಇದು ಮಾಡ್ಕೋಬೇಕು ನೋಡಿ. ಈ ಗೆರೆ ಇರುತ್ತಲ್ಲ ನೆಕ್, ಇದು ಭುಜದ ಗೆರೆ, ಆ ಗೆರೆಗೆ ಇಲ್ಲಿ ಒಂದು ಪಾಯಿಂಟ್ ಮಾಡ್ಕೊಳ್ರಿ ಅದ್ರ ನೇರಕ್ಕೆ. ಗೊತ್ತಾಯ್ತಾ? ಇಲ್ಲಿಂದ ಹೊರಭಾಗಕ್ಕೆ 1 ಅಥವಾ 1.5. ಇಲ್ಲಿ ನಾವು ಫಸ್ಟು ಕೂಳೆ ಮಾರ್ಜಿನ್ 2 ಇಂಚ್ ಇದೆಯಲ್ಲ ಅದನ್ನು ಸೇರಿಸ್ಕೊಂಡ್ಬಿಡೋಣ.
ಇದು ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಸ್ಪೇಸ್ ಇರುತ್ತಲ್ಲ, ಇದ್ರಲ್ಲಿ ಅರ್ಧ ತಗೋಬೇಕು. ಅರ್ಧ ತಗೊಂಡು ಅರ್ಧದಲ್ಲಿ 1 ಇಂಚ್ ಈ ಕಡೆಗೆ ತಗೋಬೇಕು. ಆ ಥರ ಆ ಥರ ಅಳತೆ ತಗೊಂಡ್ರು ಅಷ್ಟೇ ಬರುತ್ತೆ, ಈ ಥರ ಅಳತೆ ತಗೊಂಡ್ರು ಅಷ್ಟೇ ಬರುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಹತ್ತತ್ರ 4.25 ಇದೆ, ಅಂದರೆ 2 ಕಾಲರಿಂದ ಈ ಕಡೆಗೆ ಇಷ್ಟು ತಗೊಂಬಂದರೆ ಇಲ್ಲಿಂದ ಇಲ್ಲಿಗೆ 1.25 ಅಥವಾ 1.25 ಬರುತ್ತೆ. ಈಗ ಅದೇ ಲೆಕ್ಕದಲ್ಲಿ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ 1 ಅಥವಾ 1.25 ತಗೋಬೇಕು. ಗೊತ್ತಾಯ್ತಾ? ಇದನ್ನು ಒಂದು 3.5 ಇಂಚಿನ ಎತ್ತರಕ್ಕೆ ನೇರವಾಗಿ ಸೇರಿಸಿ. ಗೊತ್ತಾಯ್ತಾ? ಇಲ್ಲಿ ಇದು ಹೋಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ 2 ಇಂಚ್ ಇಟ್ಕೊಳ್ಳಿ. ಇದು ಕಂಕ್ಳು ಗೆರೆ ಇರುತ್ತಲ್ಲ, ಅಲ್ಲಿಂದ ಇಲ್ಲಿಗೆ 2 ಇಂಚ್ ಇಟ್ಕೊಳ್ಳಿ. ಇದನ್ನು ನಾನು 5ವರೆಗೆ ಪಾಯಿಂಟ್ ಮಾಡ್ತಾ ಇರ್ತೀನಿ. ಈಗ ನಿಮಗೆ ನೋಡಿ, ಈ ಪಾಯಿಂಟು ರೌಂಡ್ಗೆ ನೀವು ಸೇರಿಸ್ಬೇಕು. ನೋಡಿ, ಇವಾಗ ನಮಗೆ ಇದು ಕಟೋರಿ ಪಾಯಿಂಟ್, ಕಟೋರಿ ಮಾರ್ಜಿನ್ ಆಯಿತಾ. ಇವಾಗ ನಾವು ಮುಂಭಾಗಕ್ಕೆ ಮಾಮೂಲಿ ಇಡ್ತೀವಲ್ಲ 1.25, ಆ ಥರ ಕ್ರಾಸ್ ಮಾಡಿ. ಇದಿಷ್ಟು ಸೆಮಿ ಕಟೋರಿನಲ್ಲಿ ಯಾವ ರೀತಿ ಬಂದಿತ್ತೋ ಅದೇ ರೀತಿ ಬಂದಿದೆ. ಇದನ್ನು ನಾವು ಮುಂಭಾಗದ ಕೊರಳಿನ ಆಕಾರ ಸೇರಿಸ್ತೀವಿ. ಈಗ ಇಷ್ಟಿದೆಯಲ್ಲ, ಇದು ಕಟೋರಿ ಪೀಸು, ಅಂದರೆ ಸೆಮಿ ಕಟೋರಿನಲ್ಲೂ ಇದೇ ಥರ ಬಂದಿತ್ತು. ಈಗ ನಾವು ಡಬಲ್ ಕಟೋರಿ ಮಾಡ್ತೀವಿ. ಇದರಲ್ಲಿ ಒಂದು ಸ್ವಲ್ಪ ಈ ಪೀಸನ್ನು ತೆಕ್ಕೊಂಡು ನಾವು ಆಲ್ಟ್ರ್ ಮಾಡುವಾಗ ವ್ಯತ್ಯಾಸ ಆಗುತ್ತೆ. ಅದನ್ನು ನಾನಿವತ್ತು ತೋರಿಸ್ತೀನಿ. ಈಗ ನಾವು ಸೆಂಟ್ರ್ ಪಾಯಿಂಟು, ಅಂದರೆ ಚೆಸ್ಟಿಂದು ಸೆಂಟ್ರ್ ಪಾಯಿಂಟು ಇಟ್ಕೊಳ್ತಿದ್ವಲ್ಲ, ಭುಜದ ಮಧ್ಯಭಾಗದಿಂದ ಇಲ್ಲಿಗೆ 9ವರೆಗೆ ಇಟ್ಕೊಳ್ತಾ ಇದ್ವಿ. ನೋಡಿ, ಇದು ಸೆಂಟ್ರ್ ಪಾಯಿಂಟ್. ನಾವು ಇಲ್ಲಿಗೆ ಅನ್ವಯಿಸಿ ಇಲ್ಲೊಂದಾಚು 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 ಹಿಡಿತಿದ್ವಿ. ಈಗ ಆ ಡಾಚಗಳನ್ನು ಹಿಡಿಯೋ ಹಂಗಿಲ್ಲ. ಇಲ್ಲಿ ಏಕೆಂದರೆ ಈ ಪೀಸನ್ನು ಕಟ್ ಮಾಡಿಕೊಂಡು ಬೇರೆ ಕಡೆಗೆ ತೊಗೊಳ್ತೀವಿ. ಬೇರೆ ಕಡೆಗೆ ತೊಗೊಂಡಾಗ ಇಲ್ಲಿಂದ ಅಳತೆ ಮಾಡೋಕ್ಕಾಗಲ್ಲ ಅಂತ ಮಾತ್ರ ಇದನ್ನು ನಾವು ಇವಾಗ ಮಾರ್ಜಿನ್ ಹಾಕಿ ಇದು ಮಾಡಿದ್ದೀವಿ. ಇಲ್ಲಿ ಸೆಂಟ್ರ್ ಪಾಯಿಂಟು ಕೂಡ್ಕೊಂಡಿದ್ದೀವಿ. ಇದಿಷ್ಟನ್ನು ತಗೊಂಡು ಇದನ್ನು ಎನ್ಲಾರ್ಜ್ ಯಾವ ರೀತಿ ಮಾಡ್ಕೋಬೇಕು, ಇದನ್ನು ಜಾಸ್ತಿ ಮಾಡ್ಕೋಬೇಕು. ಈ ಕಡೆನೂ ಜಾಸ್ತಿ ಮಾಡ್ಕೋಬೇಕು, ಈ ಕಡೆನೂ ಜಾಸ್ತಿ ಮಾಡ್ಕೋಬೇಕು, ಈ ಕಡೆನೂ ಜಾಸ್ತಿ ಮಾಡ್ಕೋಬೇಕು. ಅದರಲ್ಲಿ ಈ ಕಡೆನೂ ಆ ಕಡೆನೂ ಜಾಸ್ತಿ ಮಾಡ್ಕೊಳ್ಳೋದ್ರ ಜೊತೆಗೆ ಇಲ್ಲಿ ಡಬಲ್ ಕಟೋರಿ ಆಗಿರೋದ್ರಿಂದ ಈ ಪಾರ್ಟ್ಸೇ ಬೇರೆ ಆಗುತ್ತೆ, ಈ ಪಾರ್ಟ್ಸೇ ಬೇರೆ ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿಗೂ ಹೊಲಿಗೆ ಬರುತ್ತೆ ಮತ್ತು ಇಲ್ಲಿಗೂ ಹೊಲಿಗೆ ಬರುತ್ತೆ. ಇದಕ್ಕೆ ನಾವು ಡಬಲ್ ಕಟೋರಿ ಅಂತ ಹೇಳ್ತೀವಿ. ಅದನ್ನು ನಾನಿವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಓಕೆನಾ? ಹಾಂ, ನೋಡಿ, ಇದು ಕಟೋರಿ ಪೀಸು. ಈಗ ಕಟೋರಿ ಪೀಸ್ ಇದೆಯಲ್ಲ, ಇದು ಎಷ್ಟಿದೆ ನೋಡಿ, 7 ಇದೆ. 7ಕ್ಕೆ 3ವರೆಗೆ 1 ಪಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ 3ವರೆಗೆ 1 ಪಾಯಿಂಟ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ 3ವರೆಗೆ 1 ಪಾಯಿಂಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಇಲ್ಲಿ ಮಾತ್ರ 3ವರೆಯಿಂದ ಮೇಲಕ್ಕೆ 2ವರೆಗೆ 1 ಪಾಯಿಂಟ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಒಂದು ಸ್ವಲ್ಪ ರೌಂಡಿಗೆ ಸೇರಿಸ್ಬೇಕು. ಗೊತ್ತಾಯ್ತಾ? ಇದು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಹಾಕ್ಬಿಡುತ್ತೆ ಅಂದರೆ ಇದನ್ನು ಜಾಯಿಂಟ್ ಮಾಡಬೇಕಾದ್ರೆ ಅರ್ಧ ಇಂಚು ಕೂಡ ಹೋಗುತ್ತೆ. ಅದಕ್ಕೆ ಇಲ್ಲಿಗೆ ಇದು ಬಂದಿದೆ ನೋಡಿ. ಇದು ಕಟೋರಿ ಪೀಸು. ಇದು ಕಟೋರಿನಲ್ಲಿ ಡಬಲ್ ಕಟೋರಿ 1, 2. ಈಗ ಇದನ್ನು ನೋಡಿ, ಸೇಮ್ ಆಕಾರದಲ್ಲಿ ಇದನ್ನು ಮಾಡಿದ್ದೀನಿ. ಗೊತ್ತಾಯ್ತಾ? ಇವಾಗ ಇದನ್ನು ಎಕ್ಸ್ಟೆಂಡ್ ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತಾಯ್ತಾ? ನೋಡಿ, ಇದು ಈ ರೀತಿ ಬರುತ್ತೆ. ನಾವು ಇದರಲ್ಲಿ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಯಾವುದನ್ನು? ಡಬಲ್ ಕಟೋರಿನ
2 ಪೀಸ್ ಬರುತ್ತಲ್ಲ, ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತೀವಿ. ಈಗ ಇದಿದೆಯಲ್ಲ, ಇದ್ರ ಆಕಾರ ನೀಟಾಗಿ ಇಲ್ಲಿ ಹಾಕೋಣ. ನೋಡಿ, ಇದ್ರ ಆಕಾರನ ಹಾಕಿದ್ದೀನಿ. ಗೊತ್ತಾಯ್ತಾ? ಇದನ್ನೇ ಎಕ್ಸ್ಟೆಂಡ್ ಹೇಗೆ ಮಾಡ್ಕೋಬೇಕು ಅಂದರೆ ನೋಡಿ, ಇಲ್ಲಿ 1.5 ಇಂಚು, ಗೊತ್ತಾಯ್ತಾ? ಈಗ ನಿಮಗೆ ಇಲ್ಲಿ 1.5 ಇಂಚು, ಇಲ್ಲಿಂದ ಇಲ್ಲಿಗೆ ಕೂಳೆಗೆ ಅರ್ಧ ಇಂಚು, ಇಲ್ಲಿಂದ ಇಲ್ಲಿಗೆ ಕೂಳೆಗೆ ಅರ್ಧ ಇಂಚು. ಇವಾಗ ಇದನ್ನು ನೀವು ಇದನ್ನ ಸೇರಿಸ್ಬೇಕಾಗುತ್ತೆ. 1/2 ಇಂಚು ಕೂಳೆ ಇದು ಮಾಡಿಕೊಂಡು ಸೇರಿಸ್ಬೇಕಾಗುತ್ತೆ. ಇದು ಮಾಡಿಕೊಂಡು ನೋಡಿ, ಇಲ್ಲಿಗೆ ರೌಂಡಿಗೆ ಸೇರಿಸ್ಬೇಕಾಗುತ್ತೆ. ಈ ರೀತಿ ಸೇರಿಸ್ತೀನಿ. ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಕೂಳೆ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಕೂಳೆ ಬಂದಿರುತ್ತೆ. ಆದ್ದರಿಂದ ನೋಡಿ, ಈ ರೀತಿ ಇದನ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಕೂಳೆ ಎಷ್ಟು ಹೋಗುತ್ತೆ ಅಂದರೆ ನೋಡಿ, ಇದು ಎಕ್ಸ್ಟೆಂಡ್ ಮಾಡ್ಕೊಂಡಿರೋದು, ಗೊತ್ತಾಯ್ತಾ? ಇಲ್ಲಿ ಅರ್ಧ ಇಂಚ್ ಮಾಡಿದ್ದೀರಲ್ಲ ನೋಡಿ, ಇಷ್ಟು ಕೂಳೆ ಹೋಗುತ್ತೆ. ಇಲ್ಲಿ ಅರ್ಧ ಇಂಚ್ ಮಾಡ್ಕೊಂಡಿದ್ದೀರಲ್ಲ, ಇಷ್ಟು ಕೂಳೆ ಹೋಗುತ್ತೆ. ಇದಿಷ್ಟು ಕೂಳೆಗೆ ಹೋಗುತ್ತೆ. ಗೊತ್ತಾಯ್ತಾ? ಇದು ಮೊದಲನೇ ಪೀಸು. ಈಗ ಇದು ಎಕ್ಸ್ಟೆಂಡ್ ಮಾಡ್ಕೊಂಡಿರೋದು ಎಷ್ಟಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ 10 ಇಂಚಿದೆ. ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ 10 ಇಂಚಿದೆ. ಈಗ ಎರಡನೇ ಪೀಸ್ ಇದೆ ನೋಡಿ, ಇದು ಈ ಪೀಸು, ಇದು ಎರಡನೇ ಪೀಸ್ ಇದೆಯಲ್ಲ, ಈ ಎರಡನೇ ಪೀಸಿಂದು ನಾವು ಮಾರ್ಕ್ ಮಾಡ್ಕೋಬೇಕು. 10 ಇಂಚು ಹಾಕೋಬೇಕು. ಹತ್ತು ಇಂಚ್ ಬಂದಿದೆ. ಇಲ್ಲಿಗೆ 3.5 ಹಾಕೊಳ್ಳಿ. ನೋಡಿ, ಇಲ್ಲಿ 3.5 ಇದೆ. ಓಕೆನಾ? ಇಲ್ಲಿ ಎಷ್ಟಿದೆ? 2 ಇದೆ. ಎರಡೂವರೆ ಹಾಕೊಳ್ಳಿ. ಈಗ ಇದ್ರ ಸೆಂಟ್ರ್ ಪಾಯಿಂಟು 5. ಗೊತ್ತಾಯ್ತಾ? ಇದು 3 ಇಂಚ್ ಬರುತ್ತೆ. ಇದು ಕ್ರಾಸ್ ಆಗಿರೋದ್ರಿಂದ ಇಲ್ಲಿಗೆ ಸೆಂಟ್ರ್ ಪಾಯಿಂಟ್ ಬರುತ್ತೆ. ಇಲ್ಲಿಗೆ 1.5 ಇಂಚು, ಇಲ್ಲಿಗೆ 1.5 ಇಂಚು. ನಾನು ಈ ಅಳತೆಗೆ ಹೋದ್ಸಲ 1.25 ಇಟ್ಟಿದ್ದೆ. ಆದ್ದರಿಂದ ಇನ್ನೊಂದು ಸ್ವಲ್ಪ, ಇನ್ನೊಂದು ಪಾಯಿಂಟು ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಇದನ್ನು ಸೇರಿಸಿ ನೋಡಿ, ಇದನ್ನು ಸೇರಿಸಿ. ಇದು ನಮಗೆ ಗೊತ್ತಾಯ್ತಾ? ಇದು ಡಾಚ್ ಹಿಡಿಯೋದು. ಇದರಲ್ಲಿ ನೋಡಿ, ಇಷ್ಟು ಕೂಳೆ ಬರುತ್ತೆ, ಅರ್ಧ ಇಂಚು. ಇದರಲ್ಲಿ ಮಾತ್ರ ಎಕ್ಸ್ಟ್ರಾ ಅರ್ಧ ಇಂಚು ಕೂಳೆಗೆ ತಗೋಬೇಕಾಗುತ್ತೆ.
ಇದು ಜಾಯಿಂಟ್ ಮಾಡ್ತೀವಿ, ಗೊತ್ತಾಯ್ತಾ? ಇದು ಇದರಿಂದ ಈ ಜಾಯಿಂಟಿಂದ ಕೆಳಗಿರುತ್ತೆ ಈ ಡಾಜು, ಇದನ್ನು ಜಾಯಿಂಟ್ ಮಾಡ್ತೀವಿ, ಗೊತ್ತಾಯ್ತಾ? ಇದ್ರದ್ದು ಈ ಪೀಸು, ಇದ್ರದ್ದು ಈ ಪೀಸು. ಇದು ಡಬಲ್ ಕಟೋರಿ, ಈ ಕಟೋರಿ ಪೀಸ್ನಲ್ಲಿ ಡಬಲ್ ಕಟೋರಿ ಮಾಡಿದ್ದೀನಿ. ಇವೆರಡನ್ನು ಜಾಯಿಂಟ್ ಮಾಡಬೇಕು, ಇದು ಡಾಚ್ ಹಿಡಿಬೇಕು. ಇವಾಗ ಅದು ಸೇಮ್ ಆಗುತ್ತೆ. ಈಗ ನೋಡಿ ಇಲ್ಲಿಗೆ ಹೇಗೆ ನಮಗೆ ಅಳತೆ ಸಿಗುತ್ತೆ ಅಂತಂದರೆ, ನೋಡಿ ಇಲ್ಲಿಂದ ಇಲ್ಲಿಗೆ 3 ಇಂಚು, 3 ಇಂಚಿಂದ ಇಲ್ಲಿಗೆ ಹಿಡಿದ್ರೆ ಇಲ್ಲಿಗೆ 3 ಇಂಚು, ಟೋಟಲಿ 6 ಇಂಚು. ಇಲ್ಲಿ 2.5 ಬರುತ್ತೆ, ಅಲ್ಲಿಗೆ 8 + 2 ನೋಡಿ, 8 + 2 10 ಇಂಚಾಗುತ್ತೆ. ಓಕೆನಾ? ಈಗ ನೋಡಿ ಈ ಕಡೆನೂ ಇದಿಷ್ಟು ಅರ್ಧ ಇಂಚು ಕೂಳೆಗೆ ಹೋಗುತ್ತೆ. ಓಕೆನಾ? ಇಲ್ಲಿ ಮತ್ತು ಇಲ್ಲೂ ಕೂಡ ಅರ್ಧ ಇಂಚು ಕೂಳೆಗೆ ಬರುತ್ತೆ. ಇವೆರಡು ಜಾಯಿಂಟ್ ಆದಮೇಲೆ ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹತ್ತಲಿಕ್ಕೆ ಇಲ್ಲಿ ಕ್ರಾಸ್ ಬೆಲ್ಟ್ ಬರುತ್ತೆ, ಕೆಳಗಡೆ ಕ್ರಾಸ್ ಬೆಲ್ಟ್ ಬರುತ್ತೆ. ಇಲ್ಲಿ ಕೂಳೆ ಆದಮೇಲೆ ಇಲ್ಲೂ ಕೂಡ ಈ ಪೀಸ್ನಲ್ಲಿ ಇಲ್ಲಿ ಕೂಳೆ ಅರ್ಧ ಇಂಚು ಕೂಳೆ ಬರುತ್ತೆ. ಇಲ್ಲಾಗಿರೋದ್ರಿಂದ ನಮಗೆ ನಾನು ಹೋದ ಸಲ ಮಾಡಿದ್ದೆ, ಇಲ್ಲೂ ಕೂಡ ಅರ್ಧ ಇಂಚು ಕೂಳೆ ಬರುತ್ತೆ. ಗೊತ್ತಾಯ್ತಾ? ಇದಕ್ಕೂ ಕೂಡ ಅರ್ಧ ಇಂಚು, ಇದು ಕೂಡ ಕೂಳೆ ಬರುತ್ತೆ, ಇಲ್ಲೂ ಕೂಡ ಕೂಳೆ ಬರುತ್ತೆ, ಇಲ್ಲೂ ಕೂಡ ಕೂಳೆ ಬರುತ್ತೆ. ಇದಷ್ಟು ಎರಡು ಜಾಯಿಂಟ್ ಮಾಡ್ತೀವಿ. ಈ ಲೈನು ನೋಡಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಇದಷ್ಟು ಇರುತ್ತಲ್ಲ, ಇದು ಮತ್ತು ಇದು ಜಾಯಿಂಟ್ ಆದಮೇಲೆ ಇದಕ್ಕೆ ಕರೆಕ್ಟಾಗಿ ಇರುತ್ತೆ. ಗೊತ್ತಾಯ್ತಾ? ಇದು ಡಬಲ್ ಕಟೋರಿ. ಗೊತ್ತಾಯ್ತಾ? ಇದು ಒಳ್ಳೆ ಬ್ರಾ ಕುತ್ಕೊಂಡಂಗೆ ಕುತ್ಕೊಳ್ಳುತ್ತೆ, ನೀಟಾಗಿ ಕುತ್ಕೊಳ್ಳುತ್ತೆ. ಫುಲ್ಲು ಅಂದರೆ ಫಿಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಗೊತ್ತಾಯ್ತಾ? ಇದರಲ್ಲಿ ಅಷ್ಟೇ, ಬ್ಯಾಕಲ್ಲಿ ಇಲ್ಲಿ ಅರ್ಧ ಇಂಚ್ ಕೂಳೆ ಬರುತ್ತೆ, ನೆಕ್ಕಲ್ಲಿ ಇಲ್ಲೂ ಕೂಡ ಅರ್ಧ ಇಂಚು ಕೂಳೆ ಬರುತ್ತೆ. ಗೊತ್ತಾಯ್ತಾ? ಇದು ಬ್ಯಾಕು ಬಾಟಮ್ಗೆ. ಇದು ಬಾಟಮ್ಗೆ, ಇದು ಫ್ರಂಟ್, ಇದು ಕಟೋರಿ, ಇದು 1 ಇದು 2 ಅಂದರೆ ಇದು ಡಬಲ್ ಕಟೋರಿ. ಡಬಲ್ ಕಟೋರಿ ಇದು ಪೀಸು. ಇದನ್ನು ಪೀಸು ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಮಾಮೂಲಿ ಬ್ಲೌಸಿಗೆ ಕಟೋರಿ ನಾವು ಪಾಯಿಂಟು ಹಾಕೊಂಡ್ಬಿಟ್ಟು ಆ ಕಟೋರಿ ಪಾಯಿಂಟನ್ನ ಎಕ್ಸ್ಟ್ರಾ ತೆಕ್ಕೊಂಡು ನೋಡಿ, ಅದೇ ಪಾಯಿಂಟ್ನೇ ನೋಡಿ, ಇದೇ ಕಟೋರಿ ಪಾಯಿಂಟ್ನೇ ಎಕ್ಸ್ಟ್ರಾ ತೆಕ್ಕೊಂಡು ಇದು ಎರಡು ಮಾಡ್ಕೋಬೇಕು. ಕಟೋರಿ ಪೀಸ್ನ ಇದು ಒಂದು ಮಾಡಿಕೊಂಡು ಇದಕ್ಕೆ ಎಕ್ಸ್ಟ್ರಾ ಮಾಡ್ಕೋಬೇಕು. ಇದಕ್ಕೆ ಅನ್ವಯಿಸಿ ಇದನ್ನು ಎಕ್ಸ್ಟ್ರಾ ಮಾಡ್ಕೋಬೇಕು, ಆವಾಗ ಸರಿ ಹೋಗುತ್ತೆ. ಓಕೆನಾ? ಇದೇ ರೀತಿ ಕಟೋರಿ. ಇನ್ನು ಸ್ಲೀವ್ ಎಲ್ಲ ಮಾಮೂಲಿ. ಓಕೆನಾ? ಈಗೆಲ್ಲ ಅರ್ಥ ಆಯ್ತಾ? ಡಬಲ್ ಕಟೋರಿ, ಇದು ಫುಲ್ ಕಟೋರಿ, ಡಬಲ್ ಕಟೋರಿ ಅಥವಾ ಫುಲ್ ಕಟೋರಿ. ಹಿಂದಿನ ಪಾಠ ಮಾಡಿದ್ದು ಸೆಮಿ ಕಟೋರಿ ಅಥವಾ ಸಿಂಪಲ್ ಕಟೋರಿ. ಗೊತ್ತಾಯ್ತಾ? ಇದು ಡಬಲ್ ಕಟೋರಿ, ಅದು ಸಿಂಪಲ್ ಕಟೋರಿ. ಓಕೆನಾ? ಸಿಂಗಲ್ ಕಟೋರಿ. ಓಕೆ? ಸ್ಲೀವ್ 5 ಇಂಚು ಸ್ಲೀವ್ ವಿಡ್ತು 10.5 ತಗೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾನೇ ಇರಬೇಕು. ಗೊತ್ತಾಯ್ತಾ? ಈಗ ಅದನ್ನು ಹಾಕ್ತೀನಿ ನೋಡಿ.
ತೋಳಿನ ಉದ್ದ 5 ಇಂಚು ಪ್ಲಸ್ 1.5, ಅಲ್ಲಿಗೆ 6.5 ಆಗುತ್ತೆ. ಇದನ್ನ 10.5 ಇಟ್ಕೊಳ್ಳಿ. ಸೇಮ್ ಇಲ್ಲಿಗೆ ಫೋಲ್ಡ್ ಬರಬೇಕು. ಇದು 2 ಲೇಯರ್ಸ್ ಬರಬೇಕು. 2 ಲೇಯರ್ಸ್ ಬರಬೇಕು. ಇಲ್ಲಿ ಫೋಲ್ಡ್ ಇರೋದ್ರಿಂದ 2 ಲೇಯರ್ಸ್ ಬಂದೇ ಬರುತ್ತೆ. ಇಲ್ಲಿ ಫೋಲ್ಡ್ ಇರಲೇಬೇಕು ಅಂತೇನಿಲ್ಲ, ಫೋಲ್ಡ್ ಇದ್ರೂ ಓಕೆ. ಬಟ್ ಮುಂಭಾಗಕ್ಕೆ ಬಲಭಾಗಕ್ಕೊಂದು ಎಡಭಾಗಕ್ಕೊಂದು 2 ಲೇಯರ್ಸ್ ಬರಬೇಕು. ಇದು 2 ಭಾಗ, ಇದು 2 ಬಲಭಾಗಕ್ಕೊಂದು ಎಡಭಾಗಕ್ಕೊಂದು. ಇದು 2 ಲೇಯರ್ಸ್ ಬರಬೇಕು. ಇದು ಕೂಡ 2 ಲೇಯರ್ಸ್ ಬರಬೇಕು. ಗೊತ್ತಾಯ್ತಾ? ಇದು ಫೋಲ್ಡ್ ಇರುತ್ತೆ, ಅದರಲ್ಲಿ 4 ಲೇಯರ್ಸ್ ಬರಬೇಕು. ಇದು ಗೊತ್ತಾಯ್ತಾ? ಇದು 4 ಲೇಯರ್ಸ್ ಬರಬೇಕು. ಇದು 2 ಲೇಯರ್ಸ್, ಇದು 2 ಲೇಯರ್ಸ್. ಈಗ ನಾವು ಇಲ್ಲಿ 1.5 ಮಾರ್ಜಿನ್ ಇಟ್ಟಿದ್ದೀವಲ್ಲ ನೋಡಿ, ಇದು ಬಾಟಮಿಗೆ ಇಲ್ಲಿ 2.5, ಇಲ್ಲಿ 2.5, ಟೋಟಲ್ 5 ಇಂಚ್ ಇರೋದ್ರಿಂದ 2.5 ಇಟ್ಕೊಂಡಿದ್ದೀನಿ. ಇದು ಹಿಂಗೆ ಕ್ರಾಸ್ ಆಗಿ ಸೇರಿಸಿ. ಇಲ್ಲೂ ಕೂಡ ನಾನು 2.5 ಇಡ್ತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನಲ್ಲಿ 1/2 ಇಂಚು ಜಾಸ್ತಿ ಇರುತ್ತೆ. 8.5ಗೆ 4.25, ಇಲ್ಲಿ 1 2, ಇದು ಸೆಂಟ್ರ್ ಪಾಯಿಂಟ್. ಇವೆರಡು ಸೆಂಟ್ರ್ ಪಾಯಿಂಟ್, ಇವೆರಡು ಸೆಂಟ್ರ್ ಪಾಯಿಂಟು ಇದು. ಓಕೆನಾ? ಇಲ್ಲಿಗೆ 1/2 ಇಂಚ್ ಇಟ್ಕೊಂಡು ಇಲ್ಲಿಗೆ ಮಾಡ್ಕೊಳ್ಳಿ. ಇಲ್ಲಿಗೆ 1/2 ಇಂಚ್ ಇಟ್ಕೊಂಡು ಈ ರೀತಿ ಮಾಮೂಲಿ ನಾನು ತೋರಿಸ್ತೀನಲ್ಲ ಅದೇ ರೀತಿ. ಇದರಲ್ಲೂ ಅಷ್ಟೇ, ಇದರಲ್ಲೂ 1/2 ಇಂಚ್ ಕೂಳೆ ಇಲ್ಲೂ ಹೋಗುತ್ತೆ, ಇಲ್ಲ 1/2 ಇಂಚು ಕೂಳೆ ಹೋಗುತ್ತೆ. ಗೊತ್ತಾಯ್ತಾ? ಇದನ್ನು 1 ಇಂಚ್ ಕ್ರಾಸ್ ಮಾಡಿದರೆ ಈ ರೀತಿ ಬರುತ್ತೆ. ಸ್ಲೀವ್ ಮಾಮೂಲಿ ನಾವು ಎಲ್ಲ ಸ್ಲೀವ್ನು ಮಾಡ್ತಿದ್ವಲ್ಲ ಅದೇ ಥರ. ಇದಿಷ್ಟು ನಮಗೆ ಮಾರ್ಜಿನ್ ಹೋಗುತ್ತೆ. ಇದು ಸ್ಲೀವು, ಇದು ಹಿಂಭಾಗ, ಇದು ಮುಂಭಾಗ, ಇದು ಕಟೋರಿ. ಓಕೆನಾ? ನೋಡಿ, A to Z ಎಲ್ಲ ಮಾಡಿದ್ದೀನಿ. ಹಿಂಭಾಗ, ಮುಂಭಾಗ, ಕಟೋರಿ 2 ಡಬಲ್ ಪೀಸು, ಇದಕ್ಕೆ ಡಬಲ್ ಕಟೋರಿ ಅಂತಾರೆ. ಸ್ಲೀವ್ ಕೂಡ ಮಾಡಿದ್ದೀನಿ. ಓಕೆನಾ? ಎಲ್ಲ ಅರ್ಥ ಆಯ್ತಾ? ಇದನ್ನು ಕಟ್ಟಿಂಗು ಫುಲ್ ಮಾಡಿದ್ದೀನಿ. ಕಟ್ಟಿಂಗ್ ಎಲ್ಲ ಮಾಮೂಲಿ ಅಂತೆ ಮಾಡಬೇಕು. ಸ್ಟಿಚಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಂ, ನೋಡಿ, ಇಲ್ಲಿಗೆ ಕ್ರಾಸ್ ಬೆಲ್ಟ್ ಹಚ್ಚೋದು. ಆದ್ದರಿಂದ ಇದು ನೇರ ಗೆರೆ ಆಗುತ್ತೆ. ಇಲ್ಲಿ 3.5 ಇಟ್ಕೊಂಡಿದ್ದೀವಿ, ಇಲ್ಲಿ 2.5 ಇಟ್ಕೊಂಡಿದ್ದೀವಿ. 2 ಅಥವಾ 2.5. ಇಲ್ಲಿ ನಮಗೆ ಈ ಪೀಸಿಂದು ಎಷ್ಟಿರುತ್ತೋ ಅಷ್ಟನ್ನು ಇಟ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ 1/2 ಇಂಚ್ ಕೂಳೆ, ಆ ಕಡೆ 1/2 ಇಂಚ್ ಕೂಳೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ. ಇಲ್ಲೇನಾಗುತ್ತೆ, ಇದು ಸೆಂಟ್ರ್ ಪಾಯಿಂಟಿಂದ 1/2 ಇಂಚ್ ಕೆಳಗೆ ತೊಗೋಬೇಕು. ಇದು ಒಂದು ಸ್ವಲ್ಪ ಕ್ರಾಸ್ ಬರುತ್ತೆ. ಓಕೆನಾ? ಇದು ಸರಿ ಹೋಯ್ತು. ಈ ಕ್ರಾಸಿಗೆ ನೋಡಿ, ಇದು ಮತ್ತು ಇದು ಜಾಯಿಂಟ್ ಆಗುತ್ತಲ್ಲ, ಇದಕ್ಕೆ ನಾವು ಕ್ರಾಸ್ ಬೆಲ್ಟ್ ಹಚ್ಚಬೇಕು. ಈ ಕಡೆ ಇಷ್ಟು, ಈ ಕಡೆ ಇಷ್ಟು. ಇದು ಮತ್ತು ಇದು ನಮ್ಮ ಹಿಂಭಾಗದ ಇದಕ್ಕೆ ಅಡ್ಜಸ್ಟ್ ಆಗಬೇಕು. ಗೊತ್ತಾಯ್ತಾ? ಇಲ್ಲಿ ಡಾಚ್ ಹಿಡಿಯಂಗಿರಲ್ಲ, ಆ ಡಾಚಿಂದು ಲೆಸ್ ಆಗಲ್ಲ, ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಒಂದು ಮಾಮೂಲಿ ಬ್ಲೌಸಿಗೆ ಇಲ್ಲಿ ಡಾಚ್ ಹಿಡಿತಿದ್ರಿ, ಅದ್ರದ್ದು ಲೆಸ್ ಆಗೋದು. ಈಗ ಅದು ಲೆಸ್ ಆಗಿಲ್ಲ, ಆದ್ದರಿಂದ ಇಲ್ಲಿ ಬೇಕಾದರೆ ನೀವು ಕ್ರಾಸ್ 1/2 ಇಂಚು ತೆಗಿಬಹುದು ಇಷ್ಟಪಟ್ಟರೆ. ಇಲ್ಲ ಅಂದರೆ ಹಾಗೆ ಇದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇದು ಮತ್ತು ಇದು ಜಾಯಿಂಟ್ ಮಾಡಾದಮೇಲೆ ನೋಡಿ, ಇಲ್ಲೂ 1/2 ಇಂಚ್ ಕೂಳೆ ಬರುತ್ತೆ.
ಗೊತ್ತಾಯ್ತಾ? ಇಲ್ಲಿ ಬಂದಿರುತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ ಅರ್ಧ ಇಂಚ್ ಕೂಳೆ ಬಂದಿರುತ್ತಲ್ಲ, ಇಲ್ಲೂ ಕೂಡ ಅರ್ಧ ಇಂಚ್ ಕೂಳೆ ಬರುತ್ತೆ. ಇದು ಮತ್ತು ಇದು ಎರಡನ್ನು ಪ್ಲಸ್ ಮಾಡಿದರೆ ಹಿಂಭಾಗದ ಸೈಡಿಗೆ ಟ್ಯಾಲಿ ಆಗಬೇಕು. ಅದನ್ನು ನೋಡ್ಕೋಬೇಕು. ಅದು ಪರ್ಫೆಕ್ಟ್ ನಿಮಗೆ ಫಿನಿಶಿಂಗ್ ಬರುತ್ತೆ. ಓಕೆನಾ? ಹಾಂ ನೋಡಿ, ನಿಮ್ಮ ಬೇಡಿಕೆಯಂತೆ ಈಗ ಡಬಲ್ ಕಟೋರಿ ಕೂಡ ನಾನು